ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಲಿ ಸ್ಕಿಪ್ ಮಾಡದೆ ನೋಡಿರಿ, ಹಾಗೂ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ. ಇವತ್ತು ನಾನು ಫಿಶ್ ಫ್ರೈ ಮಾಡಾಕತ್ತೀನಿ ನೋಡಿರಿ. ಇವು ಫಿಶ್ ತೊಗೊಂಡಿನಿ ನಾನು. ಇವಕ್ಕೆ 700 ರೂಪಾಯಿನ ಕೆಜಿ ಕೊಟ್ಟಿನಿ. ಸಮುದ್ರ ಫಿಶ್ ಅಂತೀವ. ಅದಕ್ಕೆ ಇಲ್ಲಿ ಬಂದಿದ್ದು ಫಿಶ್ ಫ್ರೈ ಮಾಡ್ಬೇಕಂತಂದು ತಂದಾರ ಮನ್ಯಾಗ. ಅದಕ್ಕೆ ಫಿಶ್ ಫ್ರೈ ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ಲತ್ತೀನಿ. ಮೊದಲೆಲ್ಲನೂ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ಸ್ವಚ್ಛಂಗೆ ತೊಳ್ಕೊಂಡು ನಾವು ಈ ಥರ ಒಂದು ಪಾತ್ರೆ ತಂದು ಪಾತ್ರದೊಳಗೆ ಇಟ್ಕೊಂಡೇನಿ ರೀ. ಯಾವ್ಯಾವ ಫಿಶ್ ಹುರ್ಕೋಬೇಕಲ್ಲ ಅವು ಇಟ್ಕೊಳಕತ್ತೀನಿ ನಾನು. ಇವು ಸಾಂಬಾರು ಮಾಡ್ಕೊಳಕತ್ತಂದು ಇಟ್ಕೊಂಡೀನಿ. ಅವಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ. ಈಗ ಕೊತ್ತಂಬರಿ ಮತ್ತು ಇವು ರುಬ್ಲಕ್ಕ ಕೊತ್ತಂಬರಿ ತೊಗೊಂಡೀನಿ ರೀ. ಒಂದಿಷ್ಟು ಶುಂಠಿ ತೊಗೊಂಡೀನಿ, ಬೆಳ್ಳುಳ್ಳಿ ತೊಗೊಂಡೀನಿ ರೀ, ಮತ್ತು ಕಾಳು ಮೆಣಸು ತೊಗೊಂಡೀನಿ ನೋಡಿರಿ. ಸಪ್ರೇಟಾಗಿ ರುಬ್ಕೋಬೇಕ್ರಿ ಇವು. ನಾನು ಫಿಶ್ ಒಂದು ಪಾತ್ರದಾಗ ಹಾಕ್ಕೊಂಡು ಇಟ್ಕೊಂಡೀನಿ ರೀ. ಇದ್ರೊಳಗೆ ಇದು ಮಾಡ್ಕೋಬೇಕು, ಅವೆಲ್ಲನೂ ಹಚ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿದ್ದ ರುಬ್ಕೊಂಡಿದ್ದು ಪೇಸ್ಟ್ ಮಾಡ್ಕೊಂಡೀನಿ ನೋಡಿರಿ. ಅದು ಕಾಳು ಮೆಣಸಿನ ಪುಡಿನೂ ಮಾಡ್ಕೊಂಡೀನಿ. ಈಗ ಎಣ್ಣೆ ತೊಗೊಂಡೀನಿ ರೀ, ಮತ್ತು ಹುಣ್ಸಿನ್ಕಾಯಿ ರಸ ತೊಗೊಂಡೀನಿ, ಖಾರ ತೊಗೊಂಡೀನಿ, ಬೆಳ್ಳುಳ್ಳಿ ತೊಗೊಂಡೀನಿ, ಮತ್ತು ಇದು ತೊಗೊಂಡೀನಿ ಅಂತಾರೆ ಅಜ್ವಾನ್ ತೊಗೊಂಡೀನಿ, ಉಪ್ಪು ತೊಗೊಂಡೀನಿ ನೋಡಿರಿ. ಇದಕ್ಕೆ ಇಷ್ಟಕ್ಕೆ ತೊಗೊಂಡು ಎಲ್ಲನೂ ಕಲಿಸಿ ಇಟ್ಕೊಂಡೀನಿ ನೋಡಿರಿ. ಈ ಥರ ಇಟ್ಕೋಬೇಕು ನಾವು ಫಿಶ್ ಕಲಿಸಿ. ಇದನ್ನೊಂದು 2 ಗಂಟೆರೆ ಇಟ್ಕೊಳ್ಬೇಕು ರೀ ಫ್ರಿಜ್ ಒಳಗೆ. ಮ್ಯಾಗ್ನೇಟ್ ಆಗಬೇಕೆಲ್ಲನೂ. ಇದರೊಳಗಿನ ಉಪ್ಪು, ಖಾರ, ಹುಳಿ ಮತ್ತು ಅಜ್ವಾನ್ ಬೇಕಾದ್ರೆ ಅಜ್ವಾನ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಫುಡ್ ಕಲರ್ ಹಾಕ್ಕೊಂಡೀನಿ, ಸ್ವಲ್ಪ ಹಾಕ್ಕೊಂಡೀನಿ, ಜಾಸ್ತಿ ಹಾಕ್ಕೋಬೇಡ್ರಿ. ಇಷ್ಟನ್ನೆಲ್ಲನ ಹಾಕ್ಕೊಂಡು ಫ್ರಿಜ್ನಾಗ ಇಟ್ಕೊಳ್ಳೋಣ್ರಿ. ಆಮೇಲೆ ಹುರ್ಕೊಳ್ಳೋಣ. ಈಗ ಹುರ್ಕೊಂಡಿದ್ದಾಗೈತೆ ನೋಡಿರಿ. ನಾನು ಒಲೆ ಮ್ಯಾಗ ಹುರಿಯಾಕತ್ತಿದ್ದೀನಿ ರೀ. ಅದಕ್ಕೆ ಈ ಥರ ಹೊತ್ತೈತಿ. ನೀವು ಗ್ಯಾಸ್ ಮ್ಯಾಗ ಹುರ್ಕೊಳ್ಳೋರಿದ್ರೆ ಗ್ಯಾಸ್ ಮ್ಯಾಗ ಹುರ್ಕೋರಿ. ಒಲೆ ಮ್ಯಾಗ ಸ್ವಲ್ಪ ಭಾಳ ಇದು ಉರಿ ಇರ್ತೈತೆ ನೋಡಿರಿ. ಅದಕ್ಕೆ ಈ ಥರ ಹೊತ್ತೈತಿ. ಗ್ಯಾಸ್ ಮ್ಯಾಗ ಹುರಿಯೋದಿದ್ರೆ ಈ ಥರ ಹೊತ್ತಂಗಿಲ್ಲ ರೀ. ಅದಕ್ಕೆ ಗ್ಯಾಸ್ ಮ್ಯಾಗ ಅಂದರೆ ಜೋರು ಭಾಳ ಇತ್ತು, ಅದಕ್ಕೆ ಸ್ವಲ್ಪ ಹೊತ್ತೈತಿ. ಬಟ್ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು ಅಂದು ಎಲ್ಲರೂ ತಿನ್ನಾಗ್ತದೆ ನಮ್ಮ ಅಣ್ಣಗಳೆಲ್ಲರೂ. ಈ ಫಿಶ್ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.